ನಕಲಿ ವೈದ್ಯರ ಹಾವಳಿಗೆ ಕಡಿವಾಣ ಯಾವಾಗ? ಸೈರಗುಪ್ಪ ತಾಲೂಕಿನೆಲ್ಲೆಡೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿತ್ತು. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಮೂಲಕ ಕಡಿವಾಣ ಹಾಕುವಂತೆ ಭಾರತ ವೈಭವ ಪತ್ರಿಕೆ ವರದಿಗಾರ ಶ್ರೀನಿವಾಸ್ ನಾಯಕ್ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಯಲ್ಲಾ ರಮೇಶ್ ಬಾಬು ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಶ್ರೀನಿವಾಸ್ ಅವರು, ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ತುರ್ತು ಚಿಕಿತ್ಸೆ ವೈದ್ಯಕೀಯ ಸೇವೆ ಎಂದು ಹೇಳಿಕೊಂಡು ಆರ್ಎಂಪಿ ವೈದ್ಯ ನಾಗರಾಜ ತಂದೆ ನರಸಿಂಹಲು ಪತ್ರಕರ್ತರ ವಿರುದ್ಧ ಸೈರಗುಪ್ಪ ತಾಲೂಕಾ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸುವ ಮೂಲಕ ಬೆದರಿಕೆ ಹಾಕಲು ಯತ್ನಿಸಿದ್ದಾನೆ. ತಾಲೂಕಿನಲ್ಲಿ ಇದೇ ರೀತಿ ಹಲವಾರು ಗ್ರಾಮದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿತ್ತು. ಇದರ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗುತ್ತಿದೆ. ಏಕೆಂದರೆ ಈ ಬಗ್ಗೆ ಕೆಲವು ದಿನಗಳ ಹಿಂದೆ ಸೈರಗುಪ್ಪ ತಾಲೂಕು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿ ಹಳ್ಳಿಗಳಲ್ಲೂ ಆರ್ಎಂಪಿ ಖಾಸಗಿ ವೈದ್ಯರು ಕಾಣಸಿಗುತ್ತಾರೆ, ಆದರೆ ವೈದ್ಯಾಧಿಕಾರಿಗಳಿಗೆ ಮಾತ್ರ ಕಾಣುತ್ತಿಲ್ಲವೆಂದು ಇದೊಂದು ಜಾಣ ಕುರುಡತನದ ಪರಮಾವಧಿ ಎಂದೇ ಹೇಳಬಹುದಾಗಿದೆ ಎಂದರು. ಶ್ರೀನಿವಾಸ್ ನಾಯಕ್, ಬಳ್ಳಾರಿ ಜಿಲ್ಲೆ ಸೈರಗುಪ್ಪ ತಾಲೂಕು, ಭಾರತ ವೈಭವ ಪತ್ರಿಕೆ ವರದಿಗಾರರು. ನನ್ನ ಮೇಲೆ ಒಂದು 11/3/2025 ಆರ್ಎಂಪಿ ಡಾಕ್ಟರ್ ಆದ ನಾಗರಾಜ್ ಒಂದು ಸುಳ್ಳು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಅವತ್ತು ನಾನು ಈತ ಆರ್ಎಂಪಿ ಡಾಕ್ಟರ್ ಸಂಬಂಧಪಟ್ಟಂಗೆ ನಾನು ಯಾವುದೇ ರೀತಿಯ ದೂರವಾಣಿ ಕರೆ ಮತ್ತು ಬೆದರಿಕೆ ಯಾವುದು ಹಾಕಿರುವುದಿಲ್ಲ. ಆದರೆ ಸರ್, ನನ್ನ ಮೇಲೆ ನಂಬರ್ 1 ಆರೋಪಿ ಆಗಿ ಸೈರಗುಪ್ಪ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲೆ ಮಾಡಿ ಆಮೇಲೆ ಜೊತೆಗೂಡಿ ಪೊಲೀಸ್ ಠಾಣೆ ಭೇಟಿಯಾದಾಗ ನೀವು ಶ್ರೀನಿವಾಸ್ ನಾಯಕ್ ಅಲ್ಲ, ಶ್ರೀನಿವಾಸ್ ಪತ್ತಾರ್ ಅಂತೇಳಿ ನನಗೆ ಈ ರಿಪೋರ್ಟ್ ಹಾಕಿದ್ದಾರೆ. ಅವತ್ತಿನಿಂದ ಮತ್ತೆ ನಾವು ಸೈರಗುಪ್ಪ ತಾಲೂಕಾದ್ಯಂತ ನಕಲಿ ಆರ್ಎಂಪಿ ಡಾಕ್ಟರ್ಗಳು ಹವಾಳಿ ಜಾಸ್ತಿ ಇದೆ. DHO ಸಾರಿ ಕೇಳಿದರೆ ನಾವು 3 ಸಾರಿ ದಾಳಿ ಮಾಡಿದ್ದೀವಿ, ಯಾರು ಸಿಕ್ಕಿದ್ದಿಲ್ಲ ಅಂತಂತಾರೆ. ಇದು ಏನು ಹುನ್ನಾರ ನಡ್ತಾ ಇದೆ ಗೊತ್ತಾಗಿಲ್ಲ. ಆದಷ್ಟು ಬೇಗ ನಾಗರಾಜ್ ಎಂಬ ಒಬ್ಬ ಆರ್ಎಂಪಿ ಡಾಕ್ಟರ್ ಮೇಲೆ ಒಂದು FIR ಹಾಕಿ ನಮಗೆ ನ್ಯಾಯ ಒದಗಿಸಬೇಕಂತ ಕೇಳ್ತಿದ್ದೀವಿ. ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಮಾತನಾಡಿ, ಈಗಾಗಲೇ ನಮ್ಮ ತಂಡಗಳಿಂದ ದಾಳಿ ನಡೆಸಿದ್ದೇವೆ, ಯಾರು ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ. ಮುಂದಿನ ದಿನಗಳಲ್ಲಿ ದಾಳಿ ಮಾಡುವ ಮೂಲಕ ಕಡಿವಾಣ ಹಾಕುವುದಾಗಿ ತಿಳಿಸಿದರು. ಈ ಬಗ್ಗೆ ಗುರುವಾರದಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕ ಶಂಕರಪ್ಪ ಅವರ ಗಮನಕ್ಕೂ ತರಲಾಗಿತ್ತು. ಹಣದ ಆಸೆಗಾಗಿ ಚಿಕಿತ್ಸೆ ನೀಡುವ ಇವರು ಜನರಿಗೆ ಮೋಸ ಮಾಡ್ತಾ ತೀರಾ ಅನಾರೋಗ್ಯದ ತುರ್ತು ಸಂದರ್ಭದಲ್ಲಿ ಅಧಿಕೃತ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳ ಕಡೆ ಬೆರಳು ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಎಲ್ಲೆಂದರಲ್ಲಿ ಬಿಸಾಡುವ ವೈದ್ಯಕೀಯ ತ್ಯಾಜ್ಯದಿಂದ ಪರಿಸರ ಮಾಲಿನ್ಯವಾಗುತ್ತಿದ್ದು, ಗಾಜಿನಂತಹ ಬಾಟ್ಲಿಗಳು, ಸಿರಿಂಜ್ಗಳು, ಸೂಜಿಯಿಂದಾಗಿ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ. ಏನಾದರೂ ಪ್ರಶ್ನೆ ಕೇಳಿದರೆ ಪೊಲೀಸ್ ಠಾಣೆಗಳನ್ನು ಅಲಿಸುವುದಾಗಿ ಬೆದರಿಸುವುದು, ಸುಳ್ಳು ಪ್ರಕರಣಗಳನ್ನು ದಾಖಲಿಸಲು ಮುಂದಾಗ್ತಾರೆ. ಇದರಿಂದ ಜನರ ಜೇಬು ಖಾಲಿಯಾಗುತ್ತಿದೆಯೇ ಹೊರತು ಸೂಕ್ತ ಚಿಕಿತ್ಸೆ ದೊರೆಯುತ್ತಿಲ್ಲ. ಇನ್ನು ಮುಂದಾದರೂ ಸಂಬಂಧಿಸಿದ ಮೇಲಾಧಿಕಾರಿಗಳು ಗಮನ ಹರಿಸಿ ನಕಲಿ ವೈದ್ಯರ ಹಾವಳಿ ತಡೆಯಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸೈರಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.